ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಕುಮಾರವ್ಯಾಸನು ಬರೆದಂಥ ಇನ್ನೂ ಹುಟ್ಟನೆಯರಲ್ಲಿ ನಾರಿಯರೆನ್ನಲು ಅನ್ನುವಂಥ ಪದ್ಯವನ್ನು ಮುಂದುವರಿಸೋಣ. ಮೊದಲ ಪದ್ಯ ಓದುವಾಗ ಕುಮಾರವ್ಯಾಸರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯಿತು. ಕುಮಾರವ್ಯಾಸರು ಗದುಗಿನ ಹತ್ತಿರದ ಕೋಳಿವಾಡದವರು 14ನೇ ಶತಮಾನದಲ್ಲಿ ಬದುಕಿದವರು. ಇವರ ಮೂಲ ನಾಮಧೇಯ ನಾರಾಯಣಪ್ಪ ಅಂತ ಅವರ ಮೂಲ ನಾಮಧೇಯ. ಇವರು ಕುಮಾರವ್ಯಾಸರ ಮೇಲಿನ ಅತಿಯಾದ ಒಂದು ಪ್ರೀತಿಯಿಂದ ಇವರು ತಮ್ಮನ್ನು ತಾವು ಏನಂತ ಕರ್ಕೊತಿದ್ರು, ಕುಮಾರವ್ಯಾಸರು ತಮ್ಮನ್ನು ತಾವು ಕುವರವ್ಯಾಸ ಅಥವಾ ಕುಮಾರವ್ಯಾಸ ಅಂತ ಕರ್ಕೊತಿದ್ರು. ಈ ನಾರಾಯಣಪ್ಪ ಇವರು ವೃತ್ತಿ ಶಾಣದ ವೃತ್ತಿ, ಒಂದು ಆರಾಧ್ಯ ದೈವ ಗದುಗಿನ ನಾರಾಯಣಪ್ಪ. ಈಗ ನಾವು 3 ಪದ್ಯವನ್ನು ನೋಡಿದ್ದೀವಿ. ಯಾವುದು? ಒಂದು, ಈ ಇನ್ನೂ ಹುಟ್ಟದೇ ಇರುವ ಈ ನಾರಿಯರ ಪದ್ಯದಲ್ಲಿ ಒಬ್ಬ ಆತಂಕದಲ್ಲಿ ಒಳಗೊಂಡಂಥ ದ್ರೌಪದಿ 3 ಪದ್ಯದಲ್ಲಿ ಯಾವ ರೀತಿ ನೋಡ್ರಿ, ಅವರು ತನ್ನನ್ನು ತಾನ ಕುತ್ಕೊಂಡು ದುಃಖದಿಂದ ಅರ್ಥ ಇದ್ದಾವೆ. ಯಾರಿ ಗೊರಗುವೆ ನಾರ ಸಾರುವೆ, ನಾರಿ ಗೊರಲುವೆ ನಾರ ಗರಗುವೆ, ನಾರ ಬೇಡುವೆ ನಕಟ, ಹೆಂಗಸು ಜನ್ಮವನ್ನು ಸುಡಲಿ. ನೋಡ್ರಿ, ನಾ ಯಾರ ಹತ್ರ ಹೇಳಿ, ಯಾರ ಹತ್ರ ಕೂತ್ಕೊಳ್ಳಿ, ಯಾರ ಸಮೀಪಕ್ಕೆ ಹೋಗಿ ನನ್ನ ಇದನ್ನ ಸಂಕಟವನ್ನು ಹೇಳ್ಕೊಳ್ಳಿ. ಈ ಹೆಂಗಸು ಜನ್ಮ ನನಗೆ ಸಾಕಾಗಿದೆ. ಘೋರ ಪಾತಕಿ ಎನ್ನವರು ಉಣ್ಣಾನು ನಗೆದವರುಂಟು. ಇಂಥ ಘೋರ ಇಂಥ ಭಯಂಕರವಾದ ಪಾಪವನ್ನ, ಕಷ್ಟವನ್ನ ಹಿಂದೆ ಯಾರಾದರೂ ಅನುಭವಿಸಬಾರದು. ನಾನು ಹಿಂದೂ ಅನಿಸಿದರೂ ಗೊತ್ತಿಲ್ಲ. ಅದಕ್ಕೆ ಮರಣವು ಬಾರದೆಂದರಳಿದರು. ನನಗೆ ಇದರ ಬದಲಾಗಿ ಮರಣವು ಬರಲಿ ಅಂತ ಹೇಳಿ ಬಸುರನ್ನು ಹೊಯ್ದರು. ಶಶಿವದನೆ ಹೊಯ್ದು ಅಂದ್ರೆ ಬಡಿದುಕೊಂಡು, ಬಸರು ಅಂತ ಬಟ್ಟೆ. ಶಶಿವದನೆ ಅಂದ್ರೆ ಚಂದ್ರನಂತೆ ಮುಖವುಳ್ಳವಳು ಶಶಿವದನೆ ದ್ರೌಪದಿ. ಇನ್ನು ಕುತ್ಕೊಂಡು ವಿಚಾರ ಮಾಡ್ತಾಳೆ, ನನಗೆ 5 ಜನ ಗಂಡಂದ್ರು, ನಾನು ಯಾರಿಗೆ ಭೇಟಿಯಾಗಲಿ. ಮೊದಲನೇದು ಯಮಸುತಂಗ ರಘುವೇನೆ. ಅರಗು ಅಂದ್ರೆ ಹೇಳು. ಯಮಸುತ, ಯಮನ ಸುತ ಯಾರು? ಧರ್ಮರಾಯನಿಗೆ ಹೋಗಿ ಹೇಳಿದ್ರೆ ಅವನಿಗೆ ಏನಾಗಿದೆ? ಧರ್ಮಕ್ಷಮೆಯ ಗರ ಹೊಡೆದಿದೆ. ಗರ ಅಂದ್ರೆ ಗ್ರಹ, ಗರ ತತ್ಸಂಗು ಗ್ರಹ ಯಾವತ್ತಲ್ಲ ಏನು ಗ್ರಹ ಬರ್ಬೋದು ಅಂತೇಳಿ. ಇವು ಯಾವ ಯಮಸುತನಾದಂಥ ಧರ್ಮರಾಯನಿಗೆ ಧರ್ಮಕ್ಷಮೆಯ ಗ್ರಹ ಹೊಡೆದಿದೆ. ನನ್ನಲ್ಲಿ ಮಮತೆಯುಳ್ಳವನು ಅಂತ ನಾನು ಪಾರ್ಥನಲ್ಲಿ ಹೋಗಿ ಹೇಳಿದ್ರೆ, ಪಾರ್ಥ ಅಂದ್ರೆ ಅರ್ಜುನನಲ್ಲಿ ಹೋಗಿ ಹೇಳ್ಬೇಕಂದ್ರೆ ಅವನು ಅಣ್ಣನ ಆಜ್ಞೆಯನ್ನು ಮೀರುವುದಿಲ್ಲ. ಇನ್ನೊಂದಿಬ್ಬರು ಗಂಡಂದಿರಿದ್ದಾರೆ. ಯಾರು? ರಮಣೀಯರು. ಯಾರು? ನಕುಲ ಮತ್ತು ಸಹದೇವ. ಅವ್ರಿಗೆ ಹೇಳ್ಬೇಕಂದ್ರೆ ನಾಯ ಕೊಲ್ಲಲು ಅಕ್ಷಮರು. ಅಕ್ಷಮ ಅಂದ್ರೆ ಅಯೋಗ್ಯ ಅಥವಾ ಸಾಧ್ಯವಾಗದಂತೆ ಇರುವವರು. ನಿಸ್ಸೇಹವೆಂದಳು ಒಳದಲ್ಲಿ. ಇದರಾಗೇನು ಸಂಶಯ ಇಲ್ಲ. ಈ 4 ಮಂದಿ ಅದಕ್ಕೆ ನನ್ನ ಮಾತನ್ನು ಒಪ್ಕೊಳ್ಳಂಗಿಲ್ಲ. ಇನ್ನು ಒಬ್ಬ ಗಂಡು ಉಳಿದಾನೆ. ಯಾರು ಅಂದ್ರೆ ಕಲಿ ಭೀಮ. ಕಲಿ ಅಂದ್ರೆ ಪೌರುಷವಂತ ಅಥವಾ ಕುಸ್ತಿಪಟು. ಕಲಿ ಭೀಮ ಮಿಡುಕುಳ್ಳ ಗಂಡನು. ಮಿಡುಕುಳ್ಳ ಅಂದ್ರೆ ಪೌರುಷವನ್ನು ಹೊಂದಿಕೊಂಡ ಗಂಡ. ಹಾನಿ ಹರಿಬಕ್ಕೆ ಅಂದ್ರೆ ಇಂಥ ತೊಂದರೆಯ ಕೆಲಸಗಳಿಗೆ ನಿಲ್ಲದ ಅಂಗೈಸುವನು. ನೋಡ, ಅವನು ಬರ್ತಾನೆ ಅಂಗೈಸುವನು. ಕಡು ಹಿಯಾಳಿ ಉಳ್ಳವನು. ಹಿಯಾಳಿ ಅಂದ್ರೆ ಸ್ವಾಭಿಮಾನವುಳ್ಳವನು. ಕುಳ್ಳನಿವನು ಪಟುಳವನು. ಕುಳ್ಳ ಅಂದ್ರೆ ದುಷ್ಟನಾದಂತಹ ಕೀಚಕನ ಪಟುಳವನ್ನು ಆತನು ಗೆಲ್ಲುವನು. ಅವನನ್ನು ಹೊಡೆದಿವನು, ಸೋಲಿಸ್ತಾನ. ಹೇಳ್ತೀನಿ, ಒಂದು ವೇಳೆ ಬಳಿಕವನಲ್ಲಿ ನಂತರ ಅವನಲ್ಲಿ ಉರುಳಿಲ್ಲದೊಡೆ, ಅವನಲ್ಲೂ ಕೂಡ ಸಾಮರ್ಥ್ಯ ಇರಲಿಲ್ಲ ಕುಡಿವೆನು ಘೋರ ವಿಷವ. ಅವನು ಕೂಡ ಇವನನ್ನು ಸೋಲಿಸಕ್ಕಾಗಲಿಲ್ಲ ಅಂದ್ರೆ ನಾ ಏನು ಮಾಡ್ತೀನಿ? ಘೋರವಾದ ವಿಷಯವನ್ನು ಕುಡಿತೀನಿ. ಆವಾಗ ನೋಡಿ, ಇವು ಪದ್ಯಗಳು ನೆನಪಿಟ್ಕೊಂಡ್ರೆ ಕಂಪಲ್ಸರಿ ಉತ್ತರ ಬರೆಯಕ್ಕೆ ಬರ್ತದೆ. ಏನು ಪ್ರಾಬ್ಲಮ್ ಇಲ್ಲ. ಯತ್ನಿಸಲು ಭುಗಿಲೆಂಬ ಏನು? ಜೋರಾಗಿ. ಭುಗಿಲೆಂಬ ಅಂದ್ರೆ ಏನು? ಕ್ರೋಧಗೊಳ್ಳುವುದು. ಗಸ್ತ್ರ ಸಿಟಿ ಬರ್ತಾನೆ. ಕ್ರೋಧಗೊಳ್ಳು. ಎಪ್ಪಿಸಲು ಭುಗಿಲೆಂಬರು. ಕಸಕನ ಸಡನ್ ಆಗಿ ನನಗೆ ಸಿಟ್ಟಿಗೆ ಬರ್ತಾನೆ. ನಾನು ಮೇನೊಬ್ಬಳೇತಕ್ಕೆ ಬಂದೆ
ಸಿಟ್ಟಿಗೆ ಬಂದು, ನೀ ಇಲ್ಲೇ ಒಬ್ಬಕ್ಕೆ ಯಾಕೆ ಬಂದಿ ಕೇಳ್ತಾನೆ. ಮೋರೆಯ, ಮೋರೆ ಅಂದ್ರೆ ಮುಖವ, ಮುಖ. ನಮ್ಮಲ್ಲಿ ಹೇಳ್ತಾರಲ್ಲ, ಮೋರೆ ತಕೊಂಡು ಹೋಗ್ತೀವಿ, ಮಾಡಿ ತಪ್ಪಾಯ್ತು ನಮ್ಮ ಹಳ್ಳಿ ಭಾಷೆ. ಮೋರೆ ಅಂದ್ರೆ ಮುಖವ, ಮಬ್ಬೇದಿಕೆ ಎಂದನ್ನ, ಮಬ್ಬು ಅಂದ್ರೆ ಕಳೆಗೊಂಡು, ಕ್ರಾಂತಿ ನಾಶವಾಗು, ಮಬ್ಬಾಗು, ಮಬ್ಬು ಅಂದ್ರೆ ಕಳೆ, ಕಳೆ ಇಲ್ಲದ, ಕಳೆ ಅಂದ್ರೆ ಕಾಂತಿ ಇಲ್ಲದ, ಮಬ್ಬಿಲ್ಲದ ಅಥವಾ ಕಳೆ ಇಲ್ಲದ. ಮಬ್ಬಿದೇಕೆಂದನನ್ನ ಸಂತೈಸುವನು ಸಾಮದಲ್ಲಿ. ಸಾಮದ ಸಮಾಧಾನ, ನೀನು ತುಂಬ ಇಷ್ಟ ಮಾಡಿದ್ದೀವಿ ಅಂತ ಸಮಾಧಾನವನ್ನು ಪಡಿಸ್ತಾನು. ಸಮಾಧಾನದಿಂದ ಹೇಳುವನು. ತಪ್ಪುವುದು, ತುಪ್ಪುವುದು, ತುಪ್ಪು ಅಂದ್ರೆ ಅರಿಯುವುದು, ತುಪ್ಪು ಅಂದ್ರೆ ತುಪ್ಪುವುದು ತಾ ಬಂದ ಬರವಿದು ನಿಬ್ಬರಬಲ. ನೋಡಿ, ನಿಬ್ಬರಬಲ ಆಕಸ್ಮಿಕ, ನಿಬ್ಬರನ ನಿಬ್ಬರಬಲ ಅಂದ್ರೆ ಧೋರಣೆಗಳಿಂದ ಬರುವುದು, ಹೇಳಿ ಹೇಳುವ ಬರುವುದು. ನಿಬ್ಬರ ಅಂದ್ರೆ ಆಕಸ್ಮಿಕ. ನೋಡಿ, ಎಬ್ಬಿಸಲು ಮುಗಿಲೆಂಬನು ಮೇನೊಬ್ಬಳೇ ಏತಕ್ಕೆ ಬಂದೆ, ಮೇನ್ ಅಂದ್ರೆ ಮತ್ತೆ ಒಬ್ಬಳೇ ಏತಕ್ಕೆ ಬಂದೆ, ಮೋರೆಯ ಮಬ್ಬಿದೇತಕ್ಕೆಂದೆಂದ ಸಂತೈಸುವನು ಸಾಮದಲ್ಲಿ. ನನ್ನನ್ನ ಪ್ರೀತಿಯಿಂದ ಸಮಾಧಾನದಿಂದ ನಿನ್ನ ಮುಖ ಇಷ್ಟೊಂದು ಯಾಕೆ ಮಬ್ಬಾಗಿದ್ದೆ ಅಥವಾ ಕಳೆ ಹೊಂದಿದ್ದೆ ಅಥವಾ ಕಾಂತಿ ಇಲ್ಲದಂಗಾಗಿದ್ದೆ ಅಂತ ಕೇಳುವನು. ತಪ್ಪುವುದೋ ತಾ ಬಂದ ವರವಿದು. ನೋಡಿ, ಅರಿವುದು, ತಪ್ಪುವುದು ತಾ ಬಂದ ಬರವಿದು. ನೀ ಯಾಕೆ ಬಂದಿ, ಇದಕ್ಕೆ ನಿನ್ನ ಅಳುವೈತನ ಯಾಕೆ ಬಂದಿ ಅಂದ್ರೆ ನಿನಗೆ ಯಾವುದೂ ಸೂಚನೆ ಇಲ್ಲ ಯಾಕೆ ಬಂದಿ. ಬರವದ ಜನರ ಬೆಳಗ್ಗೆ ನೆಬ್ಬಿಸಿಯೇ ನೋಡುವೆ ನಡಿತ ಸಾರಿದಳು ವಲ್ಲಭನ. ಸಾರು ಸಮೀಪಿಸು, ವಲ್ಲಭನ ಗಂಡ. ಸಾರು ಸಮೀಪಿಸು, ಈಗಾಗಲೇ ಏನು ವಲ್ಲಭ ಅಂದ್ರೆ ಗಂಡ ಅಥವಾ ರಮಣ, ಪತಿ. ಏನೋ ಆಗಲಿ ಬಂದೇನೆ, ಹೆಂಗೆ ತರುವಂತ ಅವನನ್ನ ಮನಕ್ಕೆ ನೆಬ್ಬಿಸಿಯೇ ಅಂದ್ರೆ ನಾನು ಜನರ ಮನಕ್ಕೆ ನೆಬ್ಬಿಸಿಯೇ ನೋಡುವೆ ನೆನುತ್ತ ಸಾರಿಗಳು ವಲ್ಲಭನ ಸಮೀಪಿಸಿ ಗಂಡನ ಹತ್ರ ಹೋಗ್ತಾಳ. ಮೆಲ್ಲನೆ ಮುಸುಕು ಸಡಲಿಸಿ. ನೋಡ್ರಿ, ಹೋಗಿ ನಮಗಂತೆ ಕತ್ತಿಗೆ ಅಡಿಗಾಡಿಸಿದ್ರೆ ಎಲ್ಲ ತರಲಿಲ್ಲ. ಮೆಲ್ಲನೆ ಮುಸುಕು ಅವನು ಮುಖದ ಮ್ಯಾಗಿಂದ ಮುಸುಕಂದ್ರೆ ಹಾಕೊಂಡಂತ ಪಂಚೆಯನ್ನ ಗಂಧವನ ಹಿಡಿದಗಲ ಪ್ರತಿ ಮಲ್ಲನೆದ್ದರು. ನೋಡಿ, ಪ್ರತಿ ಅಂದ್ರೆ ಸರಿಸಾಟಿ ಇಲ್ಲದ, ಪ್ರತಿ ಅಂದ್ರೆ ಸರಿಸಾಟಿ ಸಾಟಿ ಇಲ್ಲದ. ಮಲ್ಲ ಅಂದ್ರೆ ಕುಸ್ತಿಪಟು. ನೋಡ್ರಿ, ಮೆಲ್ಲನೆ ಮುಸುಕು ಸಡಲಿಸಿ ಹೆಂಗೆ ಎಬ್ಬಿಸ, ಮೆಲ್ಲನೆ ಮುಸುಕು, ಮೆಲ್ಲಿನ ಮುಸುಕು ಜಗಳು. ಗಲ್ಲವನು ಹಿಡಿದಗಲ ಪ್ರತಿ ಮಲ್ಲನೆದ್ದನು. ಕೆಂಡೆಯನ್ನು ಹಿಡಿದು ಅಲಗಾಡಿಸಿದವು. ನಾವು ಯಾವ ಸಲ ಜಾಡ್ಸಿ ಓದಿದ್ದೇವ್ರಿ, ಅಲಗಾಡಿಸಿದ್ದು. ನೋಡಿದನು ಮಲ್ಲನೆದ್ದನು. ನೋಡ್ರಿ, ಅಪ್ರತಿಮ, ಅಪ್ರತಿ ಅಂದ್ರೆ ಸರಿಸಾಟಿ ಇಲ್ಲದ. ಮಲ್ಲ ಅಂದ್ರೆ ಕುಸ್ತಿಪಟು. ಎದ್ದನು, ನೋಡಿದನು ಪಾಂಚಾಲ ನಂದನೆಯ. ಪಾಂಚಾಲ ಅಂದ್ರೆ ಪಾಂಚಾಲ ದೇಶದ, ಪಾಂಚಾಲ ನಂದನೆ. ನೋಡಿ, ಪಾಂಚಾಲ ದೇಶದ ಮಗಳು. ನಂದನೆ ಅಂದ್ರೆ ಪುತ್ರಿ. ಪಾಂಚಾಲ ದೇಶದ ಪುತ್ರಿ ಅಥವಾ ಮಗಳು. ಯಾರು? ದ್ರೌಪದಿ. ಪಾಂಚಾಲ ನಂದನೆಯ ವಲ್ಲವೆಯ ಬರುವೇನು ಮುಖದಲ್ಲಿ ತಲ್ಲಣವೆ ತಲೆ ದೋರುತಿ
ಇದೆ. ತಲ್ಲನ ಅಂದ್ರೆ ಒಂದು ಕಾಳಜಿ, ತಲ್ಲನಗಳು ಅಂದ್ರೆ ವ್ಯಾಕುಲತೆ. ತಲ್ಲನ ನೋಡು, ವಲ್ಲವೇ ಬರವೇನು, ಯಾಕೆ ಬಂದಿ, ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ. ನಿನ್ನ ಮುಖದಲ್ಲಿ ಏನಾಗಿದೆ, ಯಾಕೋ ಒಂದು ವ್ಯಾಕುಲತೆ, ಏನೋ ಒಂದು ಮನೋವ್ಯಾಧಿ ನಿನ್ನ ಒಳಗೆ ಐತಿ, ಮನುಷ್ಯನಾಗ ತಳಮಳ ಐತಿ. ತಳು ಅಂದ್ರೆ ಸಂದೇಹ, ತಳು ಅಂದ್ರೆ ಸಂದೇಹ. ಯಾಕಂದ್ರೆ ತಳುವಿಲ್ಲದೆ ಅಂದ್ರೆ ಸಂದೇಹವಿಲ್ಲದೆ, ಏನೂ ಸಂಶಯ ಮಾಡ್ಕೋಬೇಡ. ಬಂದಿ ಯಾಕ, ಬಂದದ್ದನ್ನು ನನಗೆ ನೇರವಾಗಿ ಹೇಳು. ಏನು ತಳು ಅಂದ್ರೆ ಸಂದೇಹ. ನೋಡಿ ಏನಾಗ್ತಾನೆ, ಮೆಲ್ಲನೆ ಮುಸುಕು ಸಡಲಿಸಿ ಗಲ್ಲವನ್ನು ಹಿಡಿದಗಲ ಪಗಲ್ ಅಪ್ರತಿಮಲ್ಲ ಮಲ್ಲನೆದ್ದನು ನೋಡಿದನು ಪಂಚಾಲನಂದನೆಯ. ವಲ್ಲಭೆಯೇ ಬರವೇನು, ಮುಖದಲ್ಲಿ ತಲ್ಲನವೇ ತೋರುತ್ತಿದೆ. ತಳುವಿಲ್ಲದ ಸುರು, ಉಸುರು ಅಂದ್ರೆ ಹೇಳು, ತಳುವಿಲ್ಲದ ಸುರು ರೇಖೆ ಬಂದೆ ಲತಾಂಗಿ. ಲತಾಂಗಿ ಅಂದ್ರೆ ಲತೆ ಅಂದ್ರೆ ಬಳ್ಳಿಯಂತೆ ಬಾಗುವಂತ ಅಂಗುಳ್ಳವಳು ಅಂದ್ರೆ ಸೌಂದರ್ಯ ಬದನೆ ಎಂದರೆ. ನಿನ್ನ ಹಗಲರೆಯ ನೆಟ್ಟಿ ನಿನ್ನೆ ಹಗಲ್ ಅರೆಯಟ್ಟಿ ಅಂದ್ರೆ ಬೆನ್ನತ್ತಿ. ನಿನ್ನೆ ಹಗಲ್ ಅಂದ್ರೆ ನಿನ್ನೆ ಹಗಲಲ್ಲಿ ಅಂದ್ರೆ ನಿನ್ನಿನ ದಿವಸ, ಅರೆಯಟ್ಟಿ ಬೆನ್ನಟ್ಟಿ. ನೋಡು, ನಿನ್ನೆ ಹಗಲ್ ಅರೆಗಟ್ಟಿ ಕೀಚಕ ಕುಣ್ಣಿ ಯೊದೆದನು ರಾಜಸಭೆಯಲ್ಲಿ ನಿನ್ನ ಒಂದಿಗರಿರಲು ಪರಿಭವೋಚಿತ ವೇದನೆಗೆ. ನೋಡಿ, ನಿನ್ನೊಂದಿಗೆ ಇರಲು ಪರಿಭವವೇ. ಪರಿಭವ ಅಂದ್ರೆ ಅವಮಾನ, ಪರಿಭವ ನೋಡಿ, ಅವಮಾನ. ಏನ ಅವಮಾನ. ನಿನ್ನೆ ಹಗಲು ಅರೆಯಟ್ಟಿ ಅಂದ್ರೆ ನಿನ್ನೆನೇ ದಿನ, ಅರೆಯಟ್ಟಿ ಅಂದ್ರೆ ಬೆನ್ನತ್ತಿ, ಸಂಧ್ಯಾ ಕೀಚಕ ಕುನ್ನಿ. ಕೀಚಕ ಅಂದ್ರೆ ನಾಯಿ, ಕೀಚಕ ನಾಯಿ ಇದಕ್ಕೆ ಗಂಡ ಅಂದ್ರೆ ಅವ್ರ ರಾಕ್ಷಸ ಇದ್ರು ನಾವು ಸೇನಾಪತಿ. ಕೀಚಕ ಕುನ್ನಿ ಅಂದ್ರೆ ಕೀಚಕ ನಾಯಿ ನನ್ನ ನಿನ್ನ ಬೆನ್ನತ್ತಿ ನನ್ನ ರಾಜ್ಯಸಭೆಯಲ್ಲಿ ಜಾಡ್ಸ್ ಬದ್ದ. ನಿನ್ನ ಒಂದಿಗೆದಿರಲು ನಾನು ನಿನ್ನ ಜೊತೆಗಿರಲು ಪರಿಭವ ಉಚಿತವೇ ತನಗೆ. ನೋಡು, ನಿನ್ನ ಜೊತೆ ಇರುವಾಗ ನನಗೆ ಅವಮಾನ ಸರಿಯನ. ಎಣ್ಣನವ ಬೆಂಬಲಿಯ ಬಿಡನ, ನನ್ನ ಬೆಂಬಲಿ ಅಂದ್ರೆ ಬೆನ್ನಟ್ಟು. ಅವ ಬೆಂಬಲಿ ಅಂದ್ರೆ ಬೆನ್ನಟ್ಟು, ನನ್ನ ಬೆನ್ನಟ್ಟುದನ್ನ ಬಿಡ್ತಾ ಇಲ್ಲ. ನನ್ನ ಹಿಂದೆ ನನಗೆ ತೊಂದರೆ ಕೊಟ್ಟಾನ. ನಾನಿನ್ನು ಬದುಕುವಳಲ್ಲ. ನೋಡು, ನನಗೆ ಬದುಕಕ್ಕೆ ಆಸೆ ಇಲ್ಲ. ನೀವು ಯಾರು ನನ್ನ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನನಗೆ ಜೀವ ಬೇಡ. ಅವನಿಂದ ಪಾತಕ ಅಂದ್ರೆ ಪಾಪ, ಪಾತಕ ಪಾಪ. ಬದುಕುವಳಲ್ಲ. ಪಾತಕ ನಿನ್ನ ತಾಕದೆ ಮಾನದೆದು. ಮಾನ ಅಂದ್ರೆ ಬಿಡು. ನೋಡು, ಹಂಗ ಸತ್ತಂದ್ರೆ ಈ ಪಾಪ ನಿನಗೆ ತಟ್ಟುತ್ತ ಬಿಡಂಗಿಲ್ಲ. ಮಾನವು ನೋಡು, ಮಾನದೆನಲ ಭೀಮ ಕತಿಗೊಂಡ. ಕತಿ ಅಂದ್ರೆ ಕೋಪಗಳು. ನೋಡಿ, ಭೀಮ ಏನ್ ಮಾಡಿದ, ಕತಿಯಾದ. ಏನು, ದ್ರೌಪದಿ ಬಂದು ಏನಂತ ಹೇಳ್ತಾಳೆ, ನಿನ್ನೆ ಹಗಲಿನಲ್ಲಿ ನನ್ನನ್ನು ಬೆನ್ನತ್ತಿ ರಾಜಸಭೆಯಲ್ಲಿ ಕೀಚಕ ಪುಣ್ಯ ಕೀಚಕ ನಾಯಿ ನನ್ನನ್ನು ಒಲಿದ. ನಿನ್ನ ಜೊತೆ ಇರುವಾಗ ನನಗೆ ಈ ಅವಮಾನ ಸ್ವಲ್ಪದನ. ಒಂದು ವೇಳೆ ಅದಕ್ಕೆ ನನಗೆ ಬದುಕಾಗತ್ತಲ್ಲ. ಇಂಥ ಪಾತಕ ನಾನೇನಾದರೂ ಸತ್ರ ಅದ್ರ ಪಾಪ. ನಿನ್ನನ್ನು ಇಡೀ ನಿನ್ನ ಜೀವನ ಪೂರ್ತಿ ನಿನ್ನ ಬಿಡುದಿಲ್ಲ ಅನ್ನೋದಕ್ಕೆ ಭೀಮ ಕತಿಗೊಂಡ ಅಂದ್ರೆ ಕೋಪಗೊಂಡ. ಏನಂತ, ರಮನ್ ಕೇಳುಳಿದವರು ತನ್ನನ್ನು ರಮಿಸುವರು, ಪ್ರಾಣಾರ್ಥವೇ ನಿರ್ಗಮಿಸುವರು. ನೋಡ, ಉಳಿದವರು ರಮಣ ಬೇರೆಯ ಗಂಡಂದಿರು, ನನ್ನ ಉಳಿದ ಗಂಡಂದಿರು ತಮ್ಮ ತಮ್ಮ ಪ್ರೀತಿಯಿಂದ ನನ್ನನ್ನು ರಮಿಸಿ ನನ್ನಿಂದ ಮತ್ತೆ ದೂರ ಆಗ್ತಾರೆ. ಅವರು ನನ್ನನ್ನು ಪ್ರೀತಿ ಮಾಡಕ್ಕಷ್ಟ ಗಂಡಂದಿರು. ಆದ್ರೆ ರಮಣ ಗಂಡನೇ ಕೇಳು, ಉಳಿದವರು ಬೇರೆಯವರು ಇನ್ನು 4 ಜನ ಗಂಡಂದಿರು ತನ್ನನ್ನು ರಮಿಸುವರು, ನನ್ನನ್ನು ಪ್ರೀತಿಸುವರು. ಮಾನಾರ್ಥವೇನೆ, ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಪ್ರೀತಿಸ್ತಾರೆ. ನಿರ್ಗಮಿಸುವರು, ಅಲ್ಲಿಂದ ಹೋಗಿಬಿಡ್ತಾರೆ. ನೀನಲ್ಲ ದುಡಿದವ,
ನೀನನ್ನು ದುಡಿದವರು ಉಚಿತ ಬಾಹಿರರು. ನೀನಲ್ಲ, ಉಚಿತವರು ಬಾಹಿರರು ಅಂದ್ರೆ ಅವರು ನಿಂತಗತಿ ಅಲ್ಲ. ಬಾಹಿರ ಹೊರಗೆ, ಬಾಹಿರರು ಹೊರಗೆ. ಅವರು ನಿನ್ನಂತೆ ಅಲ್ಲ. ಅವರು ನನ್ನನ್ನು ಪ್ರೀತಿಸಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಂಡು ಹೋಗ್ತಾರೆ. ಆದರೆ ನೀನಂತವಲ್ಲ. ನಿರ್ಗಮಿಸೋದ್ರೆ ಹೋಗು. ಬಾಹಿರರು ಮಮತೆಯಲ್ಲಿ ನೀ ನೋಡು, ಚಿತ್ತದ ಸಮತೆಯನ್ನು ಬೀಳುಕೊಡು. ಕುಠಾರನ ಯಮನ ಕಾಣಿಸಿ. ಕುಠಾರ ಅಂದ್ರೆ ಕೊಡಲಿ. ಇದನ್ನ ಒಂದು ಎಕ್ಸಾಮ್ದಾಗ ಕೇಳಿದ್ದೆವು. ಕುಠಾರ ಅಂತ ಅರ್ಥ. ಕುಠಾರ ಅಂದ್ರೆ ಕೊಡಲಿ. ಅವನ ಕೊಡಲಿಯಿಂದ ಅವನನ್ನು ಕೊಂದು ಹಾಕು. ಸಮತೆಯನ್ನು, ಚಿತ್ತದ ಸಮತೆಯನ್ನು ನೀನು ನೋಡು, ಚಿತ್ತದ ಸಮತೆಯನ್ನು ಬೀಳುಕೊಡು. ಕುಠಾರನ ಯಮನ ಕಾಣಿಸಿ ಕರುಣೆ ಚಂದಳು ಕಾಂತಿ. ಕಾಂತಿ ಅಂದ್ರೆ ಹೆಂಡತಿ ಕೈ ಮುಗಿದು ನೀ ಅವನನ್ನು ಕೊಡಲಿಯಿಂದ ಪಚ್ಚಿ ಅವನನ್ನು ಕೊಂದು ಯಮಲೋಕಕ್ಕೆ ಕಳಿಸಿಬಿಡು. ಅದಕ್ಕೆ ನಿನ್ನ ಕೈ ಮುಗಿತೀನಿ ಅಂತ ಹೇಳಿದಳು. ಆವಾಗ ನೋಡ್ರಿ, ಅವಗೂ ಕೆಟ್ಟ ಅನ್ಸುತ್ತ. ಮಾಡ್ಕೊಂಡವ್ರು 5 ಜನ ಕಂಡು ಬಡ್ದಾಡಕ್ಕೆ ಮಾತ್ರ ಉಳಿಕೆದವ್ರು ಬರ್ತಾರೋ, ನಮಸ್ತಾರೋ, ನಿನ್ನ ಜೊತೆ ಕುಂತಾರೋ, ನಗತಾರೋ, ಊಟ ಮಾಡ್ತಾರೋ, ಮುತ್ತು ಕೊಡ್ತಾರೋ, ಎಲ್ಲ ಹೋಗಿಬಿಡ್ತಾರೆ. ಆದರೆ ಅವ್ರೇದಕ್ಕೆ ಅವ್ರನ್ನೇ ಕರಿನ ಕೇಳ್ತಾರೆ. ನೋಡ್ರಿ, ಕಲಹ ಕಾದಡೆ ನಾವು ಭೀಮ ಕೇಳ್ತಾರೆ. ಜಗಳಕ್ಕಂದ್ರೆ ನಾನು ರಮಿಸುವರು ಉಳಿದವರು. ಪ್ರೀತಿ ಮಾಡಕ್ಕೆ ಎಲ್ಲರೂ ಬರ್ತಾರೆ. ಆದ್ರೆ ಜಗಳಕ್ಕಾದ್ರೆ ನಾ ಬರಬೇಕು. ಉಳಿದವರು ಬಳಿಕೇನು ಮತ್ತೇನು? ಗಾಳಿಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರು ಜಾರುವರು. ನೋಡು, ಗಾಳಿ ಮಾತಿನ ಗೊತ್ತಿಲ್ಲ. ಜಗಳಕ್ಕಾದ್ರೆ ನನ್ನ ಕರೀತಿ, ರಮಸಕ್ಕೆಲ್ಲ ಅವರು. ಧರ್ಮರಾಜ ಅರ್ಜುನ ನಿನಗತಿ ಪ್ರೀತಿ ಪಾತ್ರರು. ಅದಕ್ಕೆ ಒಂದು ಗಾದೆ ಮಾತೆಲ್ಲ, ಒಬ್ರು ಯಾರೋ ಗಳಿಸ್ತಾರಂತ ಯಾರೋ ಬಂದು ಉಡುವುದಂಗಾಗ್ತಿದ್ರು. ಅಳುಕಿ ನಡೆಯುವವರೆಲ್ಲ ನಿಂದಯ ಹಳಿವು ಹರಿಬವ ಕೇಳಿ ಚಿತ್ತವ ತಿಳಿ ಬೊಂಬರು ನಾವು ಭೀತರ ಧರ್ಮ ಜನ ಹೊರಗೆ. ಅವರು ಅಳುಕಿ ನಡೆದವರಲ್ಲ, ಅವರು ಅಂಜಿ ನಡೆಯವರು, ಧೈರ್ಯ ಇಲ್ಲವರು. ನಿನ್ನಯ ಹಳಿವು ಹರಿಬಕ್ಕೆ, ನಿನ್ನ ಸಾಮರ್ಥ್ಯಕ್ಕೆ ಯಾರೂ, ನಿನ್ನ ಕಾರ್ಯಕ್ಕೆ ಯಾರೂ ಇಲ್ಲ. ಹೇಳಿ ಚಿತ್ತವ ತಿಳಿದುಕೊಂಬುದು. ನೋಡಿ, ನಾ ಹೇಳಿದ್ದನ್ನ ನೀನು ಬೇರೆಯವರು ಹೇಳಿ ಮಾಡಂಗಿಲ್ಲ. ನೀನು ನನ್ನ ಪ್ರೀತಿಗಾಗಿ ನಿನ್ನ ಮನಸ್ಸಿನ ಹಠದಿಂದ ನೀನು ಮಾಡ್ತೀನಿ ನನ್ನ ಮೇಲಿನ ಪ್ರೀತಿಗೆ. ಅವರು ಎಲ್ಲರೂ ಅಂಜಿ ನಡೀತಾರೆ, ಅವರು ಹಚ್ಚುಕುತ್ತರು. ನಾವು ಭೀತರು ಧರ್ಮ ಜನವರೆಗೆ. ಅವ್ರು ಏನು ಮಾಡ್ತಾರೆ, ಧರ್ಮ ಅನ್ನೋಣ ಬಿಟ್ಟು ನಾವು ಹೊರಗೆ ಅವ ಏನೋ ನಿರ್ಧಾರ ತಗೋತಾನೆ, ಅವಂದ ನಿರ್ಧಾರ ಅನ್ನುವಂಥ ಮಾತನ್ನು ಹೇಳಿಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಹೆಂಡತಿಯ ಹರಿವದಲ್ಲಿ ಒಬ್ಬನೇ ಗಂಡು ಗೂಸೆ. ನೋಡು, ಹೆಂಡತಿಯ ಕರ್ತವ್ಯವನ್ನಲ್ಲಿ ಒಬ್ಬನೇ ಗಂಡು ಗೂಸೆ. ವೈರಿಯನ್ನು ಖಂಡವನ್ನು ಮಾಡುವನ್ ಮೇಲ್ ತನ್ನೊಡಲ ನಿಕ್ಕುವರು. ಗಂಡರೈವರು 3 ಲೋಕದ ಗಂಡರೊಬ್ಬರ ನಾಳಲಾರಿದಿ. ಗಂಡರು ನೀವು ಗಂಡರ ಹೇಳಿದಂದರು ಎಂದರು. ನೋಡು, ನಿಮಗೆಲ್ಲ ನಿಮ್ಮ ಚಿಂತೆಗಿತ್ತೆ. ಹೆಂಡತಿಯ ಹರಿಯ ಬದಲಿಯೊಬ್ಬನೇ ಗಂಡು ಗೂಸೆ. ಒಬ್ಬರಾದ್ರೂ ಗಂಡಸರಿದರೆ ವೈರಿಯನ್ನು ಖಂಡವನ್ನು ಮಾಡಿ ಮೇನ್ ತನ್ನೊಡನಿಕ್ಕುವನು. ನೋಡಿ ಏನಂತಾಳೆ, ಈ 5 ಜನ ಗಂಡಸರು ಕೇವಲ ಹೆಸರಿಗೆ ಮಾತ್ರ ಗಂಡಸರು. ಒಬ್ಬ ವೈರಿಯನ್ನು ಕೊಲ್ಲಕ್ಕಾಗುವುದಲ್ಲ. ಗಂಡರೈವರು 3 ಲೋಕದ ಗಂಡರೊಬ್ಬನ ಆಳಲಾರಿರಿ. ನೋಡ್ರಿ, ಈ 3 ಲೋಕದಾಗ ನಾನು ಒಬ್ಬಕ್ಕಿಗೆ 5 ಜನ ಗಂಡಂದಿರಿದ್ದೀರಿ. ಒಬ್ಬ ಕೂಡ ನೀವು ಗಂಡಸ ಈ ಲೋಕವನ್ನು ಆಳುವಂತ ತಾಕತ್ತಿಲ್ಲ. ಗಂಡರು ನೀವು ಗಂಡರು, ನೀವು ಗಂಡಸರು ಅಥವಾ ಹೇಳಿಗಳು ಅಂತೇಳಿ ಹೇಳಿ ತನ್ನ ಮುಖವನ್ನು ತೆಳಗೆ ಮಾಡಿ ಬಿಡ್ತಾಳೆ. ಹೆಣ್ಣು ಹರಿವ ಹೊಸಗುವೆ ತಮ್ಮ ನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಜನರಾದವರು. ನೋಡು, ಹೆಣ್ಣು ಹರಿವಕ್ಕೋಸ್ಕರವೇ, ಹೆಂಡತಿಯ ಕಾರ್ಯವನ್ನು ಸಾಧಿಸಲಿಕ್ಕೆ ತಮ್ಮಣ್ಣನ ಆಜ್ಞೆಯನ್ನು ಮೀರಿ ಕುಂತಿಯ ಚಿನ್ನ ಅಂದ್ರೆ ಕುಂತಿಯ ಪುತ್ರ ಬದುಕಿದನೆಂದು ನುಡಿವರು ಕುಜನರಾದವರು. ದುಷ್ಟ ಜನ, ಹೊರಗೆ ಹೊಟ್ಟಿಕಿಸಿದ ಜನ ಇರ್ತಾರೆ. ಏನಂತಾರೆ, ತನ್ನ ಹೆಂಡತಿಯ ಮಾತು ಕೇಳಿ ತನ್ನ ಅಣ್ಣಂದಿರನ್ನ ಮತ್ತು ತಾಯಿಯನ್ನ ಬಿಟ್ಟು ನಡ್ಕೊಂಡ ಅಂತ ಹೇಳ್ತಾರೆ. ಅಣ್ಣರವರಿಗೆ ದೂರುವುದು ನಾವು ಉಣ್ಣ ದುರಿಯುವ ರಾಯನ ಆಜ್ಞೆಯ ಕಣ್ಣಿನಲ್ಲಿ ಬಿಗಿ ಒಡೆದು ಕೆಡೆದೆವು ಕಾಂತಿರ್ತಾರೆ. ನೋಡ್ರಿ, ನಾವು ಯಾವತ್ತು ಅಣ್ಣನ ಆಜ್ಞೆಯನ್ನ ಹೊತ್ತು ನಡೆದವರು. ಇವತ್ತು ಒಂದು ಹೆಂಡತಿಯಾಗಿ ಆ ಕುಂತಿಯ ಪುತ್ರನಾದ ಭೀಮ ತನ್ನ ಅಣ್ಣನ ಆಜ್ಞೆಯನ್ನು
ಮೀರಿ ನಡೆದ ಅನ್ನುವಂಥ ಕೆಟ್ಟ ಮಾತನ್ನು ನಾನು ತರಬೇಡ, ಯಾವುದಕ್ಕೂ ನಾನು ಅಣ್ಣನನ್ನು ಒಂದು ಮಾತು ಕೇಳ್ತೀನಿ ಅಂತ ಹೇಳ್ತಾಳೆ. ಅವಾಗ ಭೀಮ ಹೇಳಿದ ತಕ್ಷಣ ಈಕೆ ಈ ವಾಕ್ಯವನ್ನು ಯೂಸ್ ಮಾಡ್ತಾಳ. ಇನ್ನು ಹುಟ್ಟದೆ ಇರಲಿ ನಾರಿಯ ಹೆಣ್ಣಳು, ಬಂಕಿತರು ಭುವನಗಳು ಇನ್ನು ಜನಿಸಲು ಬೇಡ, ಗಂಡರು ಭೀಮ ಸನ್ನಿವರು. ಬಂಕಿತರು ನೋಡ್ರಿ, ಈ ಅವಮಾನಗೊಳ್ಳುವಂತ ಹೇಳಿ ಜನ್ಮ ನನಗೆ ಬೇಡ. ಈ ಭೂಮಿಯಲ್ಲಿ ಬಂಕಿತರು ಅಂದ್ರೆ ಅವಮಾನ, ಭಂಗಿ ಅಂದ್ರೆ ಅವಮಾನ, ಭಂಗ ಅಂದ್ರೆ ಅವಮಾನ ಮಾಡುವಂತ ಈ ಹೀಳು ಜನ್ಮ ಬೇಡ. ಬಂಕಿತರು ಭುವನಗಳು ಇನ್ನು ಜನಿಸಲು ಬೇಡ, ಅವಮಾನಗೊಳ್ಳುವವರು ಈ ಭೂಮಿಯಲ್ಲಿ ಹುಟ್ಟಬಾರದು. ಗಂಡರು ಭೀಮ ಸನ್ನಿವರು ಎನ್ನಲು ಪಾಂಡವರವರು, ಸಂಪನ್ನ ವೃತ್ತಿಗಳಾರು ನವೆದರು ಮುನ್ನಿವರೊಳಗೆಂದು ದ್ರೌಪದಿ ಹಿರಿದು ಹೊರಗಿದರು. ನೋಡು, ಇಂಥ ಭೀಮ ಪಾಂಡವರ 5 ಜನ ಗಂಡಂದರು, ಇವ್ರು ಯಾರು ಬೇಡ, ನಿಮ್ಮಂತ ಹೇಳಿ ಗಂಡಂದರು ಇರೋದಕ್ಕಿಂತ ನನಗೆ ಅವಮಾನ ಆಗಿ ಬದುಕೋಕ್ಕಿಂತಲೂ ಇನ್ನು ಮುಂದೆ ಯಾವ ಜನ್ಮದಲ್ಲೂ ನಾ ಹೆಣ್ಣೆ ಹುಟ್ಟಬಾರ್ದು, ನಿಮ್ಮಂತ ಗಂಡರು ನಮ್ಗೆ ಯಾರಿಗೆ ಸಿಗಬಾರ್ದು ಅಂತ ಅಳ್ತಾಳ. ಮಂದೆ ಗೆಣಿಸಿದ ಪಾಪಿ ಕೌರವ, ಮಂದೆಗೆ ಅಂದ್ರೆ ಮಂದಿ ಎಗೆರೆ ಎಸೆದ ಪಾಪಿ ಕೌರವನಂತೂ ಮುಂದನೆ ಹಿಡಿದು ಸೈಂಧವ. ನೋಡ್ರಿ, ಮಂದಿ ಗೆಳೆಸಿದ ಆ ಮಂದಿ ಅಂದ್ರೆ ಮುಂದನೆಯನ್ನ ಹಿಡಿದು ಆ ಕೌರವ ಎಳ್ಕೊಂಡು ಬಂದ ಒಂದು ಟೈಮ್ನಾಗ. ಯಾರು? ದುಶ್ಯಾಸನ. ಮಂದಿ ಗೆಳೆಸಿದ ಪಾಪಿ ಕೌರವನಂದು ನನ್ನ ಕೂದಲನ್ನ ಜಡೆಯನ್ನ ಹಿಡಿದು ರಾಜಸಭೆಗೆ ಎಳೆದು ತಂದ. ಯಾರು? ದುಶ್ಯಾಸನ, ಕೌರವ. ಮುಂದೆನೆಯ ಹಿಡಿದು ಅಷ್ಟು ಮಂದ್ಯಾಗ ರಾಜ್ಯಸಭೆಯಲ್ಲಿ ನಾನು ಎಳ್ಕೊಂಡು ಬಂದ ಅವಮಾನವನ್ನು ಗಳಿಸಿದ. ಸೈಂಧವ ಬಂದು ಬಳಿ ಅರಣ್ಯವಾಸದೊಳೆನ್ನ ಎಳೆದೊಯ್ದ. ಸೈಂಧವ ಅಂದ್ರೆ ಯಾರು ಹೇಳಿದ್ರ? ಜಯದ್ರಥ. ಅರಣ್ಯದಲ್ಲಿ ನಾವು ವಾಸ ಮಾಡಿದಾಗ ಅವನು ಬಂದು ನನ್ನ ಎಳ್ಕೊಂಡು ಹೋಗ್ಬಿಟ್ಟ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲಲ್ಲ ಇದು ಧರ್ಮ, ಮುಂದೆ ಕೌರವರ ಪಾಂಡವರ ಹೆಂಡತಿ ಗೊತ್ತಿಲ್ಲ ಅವನು ಬಂದು ಎಳ್ಕೊಂಡು ಹೋಗ್ಬಿಟ್ಟ. ಎಂದು ಕೀಚಕ ನಾಯ ಕಾಲಲಿ ನೊಂದೆ ನಾಣಿ 3 ಬಾರಿಯೇ. ನೋಡು, ಇಂದು ಕೀಚಕ ನಾಯ ಕಾಲಲ್ಲಿ ನೊಂದ. ನೋಡು, ನನ್ನ ಕಾಲಲ್ಲಿ ಒದ್ದ. ಇದು 3 ಬಗೆಯ ಅವಮಾನ. ಯಾವುದು? ದ್ರೌಪದಿಗೆ ಆದಂಥ ಮೂರು ಪ್ರಸಂಗ ಯಾವುದು? ಒಂದು, ಸಭೆಯಲ್ಲಿ ಕೌರವ ಮುಂದೆಲೆಯನ್ನು ಎಳೆದು ತಂದ, ಅವಮಾನಿಸಿದ. ಇನ್ನೊಂದು, ಅರಣ್ಯವಾಸದಲ್ಲಿದ್ದಾಗ ಸೈಂಧವ ಅಂದ್ರೆ ಜಯದ್ರಥ ಅವಳನ್ನು ಎಳೆದುಕೊಂಡು ಹೋದ. ಮೂರನೇದು, ರಾಜಸಭೆಯಲ್ಲಿ ಕೀಚಕನಾದ ರಾಕ್ಷಸ ಅವನನ್ನು ಕಾಲಿನಿಂದ ಬಂದ. ಇವು 3 ಅವಮಾನಗಳು. ನೊಂದೆ ನಾಣಿ ನಾನು ಈ 3 ಬಾರಿಯೇ, ಬಂದ ಭಂಗ್ಯವೇ ಸಾಕೆ ಎನ್ನವು ಬಸವಳಿಸಲೆಂದು. ಬಸವಳಿ ಅಂದ್ರೆ ಪಶ್ಚಾತ್ತಾಪಗಳು, ದುಃಖವನ್ನು ವ್ಯಕ್ತಪಡಿಸು. ಏನು ಹೇಳು? ಅವತ್ತ ದುಶ್ಯಾಸನ ನನ್ನ ಕಾಲಲ್ಲಿ ಮುಂದೆಲೆಯನ್ನು ಹಿಡಿದುಕೊಂಡು ತಂದ, ರಾಜ್ಯಸಭೆಯಲ್ಲಿ ಅವಮಾನಿಸಿದ. ಅರಣ್ಯವಾಸದಲ್ಲಿದ್ದಾಗ ಸೈಂಧವನನ್ನು ಎಳ್ಕೊಂಡು ಹೋದ. ಈಗ ಮೊನ್ನೆ ಯಾರು? ನಿನ್ನೆ ಹಗಲಿನಲ್ಲಿ ನನ್ನ ಗಂಡಂತಿನ ನನ್ನ ಕಾಡಿ ರಾಜ್ಯಸಭೆಯಲ್ಲಿ ನನ್ನ ಕಾಲಿನಿಂದ ಒದ್ದ ಕೀಚಕ. ಈ 3 ಅವಮಾನಗಳು ಸಾಕು, ನನಗಿನ್ನ ಅವಮಾನವೇ ಬೇಡ ಅಂತೇಳಿ ತನ್ನ ಬಸವಳಿಯನ್ನು, ತನ್ನ ವ್ಯಾಕುಲತೆಯನ್ನು ತೋಡಿಕೊಂಡಳು ಅವಳು. ಅವಾಗ ಕಾಲಯಮ ಕೆರಳಿದೊಡೆ ಮುಡಿವೆ, ಕಾಲಯಮ ಕೆರಳಿದೊಡೆ ಮುಡಿವೆ. ಕಾಲ ಅಂದ್ರೆ ಈ ಯಮರಾಜನು ಕೂಡ ಬಂದು ಸಿಟ್ಟಾದರೂ ಕೂಡ ಮುರಿವೆ, ಅವನನ್ನು ಕೂಡ ಮುರಿವೆ. ಎಚ್ಚಾಳತನವನ್ನೆಳೆವರೆನ್ನೊಬ್ಬಳ ನಾಳಲಾರಿದಿ ಪಾಪಿಗಳಿಗೆ ಅಪಕೀರ್ತಿಗಳು ಕಿರಲ. ತೋಳು ಹೊರೆ ನಿನಗೇಕೆ ಭೂಮಿ ಪಾಲು ವಂಶದೊಳ್ ಉದಿಸಲೇತಕ್ಕೆ ಕೂಳುಗೇಡಿ ಬಂಡಳು ಹೊರವಿ ಎಂದಳಿಂದು ಉಗಿ. ಏನಂತಾಳ? ಕಾಲಯಮ ಕೆರಳಿನೊಡೆ ಮುಡಿವೆ. ನನ್ನನ್ನು ಯಮ ಬಂದರೂ ಕೂಡ ನನ್ನನ್ನು ಹಿಂಸರಿಸುವಂಥ ಎಚ್ಚಾಳುತನ, ವಿದ್ಯೆಯನ್ನು ಬಂದಂಥ ಅರ್ಜುನ ನಿಮ್ಮಲ್ಲಿರುವಾಗ ಆಳಲಾರಿದಿ, ಎನ್ನೊಬ್ಬಳನ್ನು ಕಾಪಾಡಲು ನಿಮಗೆ ಯೋಗ್ಯರಿಲ್ಲ. ಆಳಲಾರಿದಿ ಪಾಪಿಗಳ ಅಪಕೀರ್ತಿಗಳು ಕಿರದಲ್ಲಿ ತೋಳು ಹೊರೆ ನಿಮಗೇಕೆ. ನೋಡು, ಈ ಪಾಪದ ಅಪಕೀರ್ತಿಗಳನ್ನು ಹೊಂದ್ಕೊಂಡು ನಿಮ್ಮಲ್ಲಿ ನಾನು ಬದುಕೋಕ್ಕಿಂತಲೂ ನಿಮಗೆ ಯಾಕೆ ಹೊರೆಯಾಗಲಿ? ಮತ್ತು ಹೊರೆ ನಿಮಗೇಕೆ? ಭೂಮಿ ಪಾದ ವಂಶದೊಳು ಸುಳುತ್ತವೆ. ನೋಡು, ನಿಮಗೆ ಈ ಭೂಮಿ ಸಂಬಂಧ ರಾಜ್ಯ ಬೇಡಾಕತ್ತೀರಿ.
ಒಬ್ಬ ಇರುವಂಥ ಒಬ್ಬಕ್ಕೆ ಹೆಂಡತಿಯನ್ನು ಕಾಪಾಡುವಂಥ ನೋಡ್ರಿ, ಪರಮಾತ್ಮನನ್ನು ಗೆಲ್ಲುವಂಥ, ಪರಮಾತ್ಮನಿಂದ ಪಾಶುಪತಾಸ್ತ್ರ ಬರ್ತವನ್ನು ಪಡೆದಂಥ ವಿದ್ಯೆಯಲ್ಲಿ ಶ್ರೇಷ್ಠನಾದಂಥ ಪಾರ್ಥನಿರುವಾಗ ಬಲದಲ್ಲಿ ನೀನು ಬಲಶ್ರೀಮ, ಅವನು ಧನುರ್ವಿದ್ಯೆಯಲ್ಲಿ, ಇವರಿಬ್ಬರು ಆಯುರ್ವೇದದಲ್ಲಿ ಶ್ರೇಷ್ಠನಾದವರಿದ್ದರೂ ಕೂಡ 5 ಜನ ಕೂಡಿ ಒಬ್ಬ ಹೆಣ್ಣು ಮಗಳನ್ನು ಕಾಪಾಡುವಂಥ ಯೋಗ್ಯತೆ ನಿಮ್ಮಲ್ಲಿಲ್ಲ. ಅಂಥದ್ರಲ್ಲಿ ನೀವು ಆ ಸಾವೇ ನನಗೆ ಬಂದರೂ ನಡೆಯುತ್ತದೆ, ನೀವು ನನ್ನನ್ನು ಯಾಕೆ ಆಳಕ್ಕೆ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಯಾಕೆ ಈ ಭೂಮಿ ಪಾಲು, ನಿಮಗೆ ಯಾಕೆ ಸಾಮ್ರಾಜ್ಯ ಬೇಕು, ಆ ಸಾಮ್ರಾಜ್ಯದಲ್ಲಿ ಇದ್ದುಕೊಂಡು ನೀವು ಏನನ್ನು ಸಾಧಿಸಬೇಕು ಅಂತ ಹೇಳ್ತಾಳೆ. ಏನದು ಕಂಬಳಿ ದುಂಬಿದ್ದನು ಕಡು ನೆನೆದು ದುಃಖಂತಕ್ಕರನ ದಂತಕ್ಕರನ ರೋಷದ ಗಣತೆ ಹೆಚ್ಚಿತು, ಹಾಗೆಗಳನ್ನು ಹಿಂಡಿದನು ಮಾಡಿ. ಇಷ್ಟನ್ನು ತಡೆಯಿಂದ ಅವನಲ್ಲಿ ದುಃಖಾತು. ನಮ್ಮ ಹೆಂಡತಿಗೆ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬರ್ತದೆ, ಒಳಗೆ ದುಃಖಾತು. ಹಾಗೆ ಅಂದ್ರೆ ಹಿಂದಿತ್ತು ಅಂತ ಸೇಡನ್ನು ತೀರಿಸ್ಕೋಬೇಕು, ಅವರು ಮಾಡಿದ ಅವಮಾನಗಳನ್ನು ನಾನು ತೀರಿಸ್ಕೋಬೇಕು ಅನ್ನೋಂಥ ರೋಷ ಒಳಗೆ ಸಿಟ್ಟು ಹುಟ್ಟಿ ಬಂತು, ಗಣತಿ ಹೆಚ್ಚಿತು, ಒಳಗೆ ಅವನಿಗೆ ಒಂದು ಶಕ್ತಿ ಹೆಚ್ಚಾಯಿತು. ಹಾಗೆಗಳನ್ನು ಹಿಂಡಿದನು ಮನದೊಳಗೆ ತೊಳು ಪುಳಕ ಒಪ್ಪಿಸಿದನು. ತಳು ಪುಳಕ ನೋಡ್ರಿ, ತನ್ನ ಶರೀರವೆಲ್ಲ ಸದೃಢವಾಗಿ ಶಕ್ತಿ ಹೆಚ್ಚಾಗಿ ಮೈ ಉಬ್ಬಿತು. ಮೆಲ್ಲನೆ ವನಿತೆಯ ತೆಗೆದಪ್ಪಿದನು, ಕಂಬಣಿಯ ದೊಡೆದನು ಸೆರಗಿನಲ್ಲಿ ಕಲಿ ಭೀಮ ಮಾನನೀಯ. ಅವಳನ್ನು ತಗೊಂಡ, ಅವಳಿಗೆ ರೋಷ ಹೆಚ್ಚಾಯ್ತು, ಸಿಟ್ಟು ಬತ್ತು, ಅವಳನ್ನು ಅಪ್ಪಿಕೊಂಡ, ತನ್ನ ಸೆರಗು ಅದರ ಪಂಚೆಯಿಂದ ಅವಳ ಕಣ್ಣೀರನ್ನು ಹೊರಿಸಿದ. ಕುರುಳು ನೆವರಿಸಿದನು ಗಂಧವ. ನೋಡಿ, ಕುರುಳು ನೆವರಿಸಿದನು ಗಂಧವ ನೊರೆಸಿ ಮುಂದಾಡಿದನು. ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಕುರುಳು ಕುಣಿಸಿದಕ್ಕೆ, ಎಲ್ಲಿ ಕುಣಿಸಿದ? ಮಂಚದ ಮೇಲೆ ಕುಣಿಸಿದಕ್ಕೆ ಅಪ್ಪಿಕೊಂಡ. ಕುರುಳು ನೇವರಿಸಿದನು ಗಂಧವ, ಅವಳ ಗಂಧವನ್ನು, ಅವಳ ಕೆನ್ನೆಯನ್ನು ವರಿಸಿದ, ಅವಳ ಕಣ್ಣನ್ನು ವರಿಸಿದ. ಉಂಡಾಡಿದನು ನೊರೆಸಿ ಮುಂಡಾಡಿದನು. ನೋಡಿ, ಮುಂಡಾಡಿದಂದ್ರೆ ಅವಳು ಕೆನ್ನೆಯನ್ನು ಹಿಡ್ಕೊಂಡು ಪ್ರೀತಿಯ ಮಾತನ್ನು ಹೇಳ್ತಾನೆ. ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು. ಮಂಚದ ಹೊರೆಯನ್ನು ಪಕ್ಕದಲ್ಲಿರುವಂಥ ತಂಬಿಗೆಯಲ್ಲಿರುವ ನೀರನ್ನು ತಗೊಂಡು ಅವಳ ಮುಖವನ್ನು ತೊಳೆದ. ತನ್ನ ಪಂಚೆಯನ್ನು ಮುಖವನ್ನು ವರಿಸಿದ. ಅರಸಿ ಬಿಡು ಬಿಡು ಖಾತಿಯನ್ನು, ಬಿಡ ದುಃಖವನ್ನು ಬಿಡು. ವಿಸ್ತರಿಸಲೆನ್ನೇನ್ಮನಾದ್ಯೆಯ ಗೆರೆಯ ದಾಟಿಯೇಂದಾಡುವೆನು ಹೋಗೆಂದನು ಭೀಮ. ನೋಡು, ಅವಳನ್ನು ಮಾಯ ಮಾಡಿದ. ಬಿಟ್ಟು ಬಿಡು, ಇನ್ನು ಒಟ್ಟ ಕೀಚಕನ ಚಿಂತೆ ಬಿಡು, ನಿನ್ನಗೋಸ್ಕರ ಅಣ್ಣನ ಆಜ್ಞೆಯನ್ನು ಮೀರ್ತೇನೆ ಹೊರತು ಅವನನ್ನು ನಾಶ ಮಾಡೋದು ಬಿಡಂಗಿಲ್ಲ. ಇಂದಿನ ಸಮಾಧಾನ ಮಾಡಿ ಹೋಗೆಂದನು ಭೀಮ. ಬಸುರ ಬಗೆವೆನ ಕೀಚಕನ ಲಸ್ಸು ಮಿಸುಕಿದಡೆ ವಿರಾಟ ವಂಶದ ಹೆಸರ ಪಡೆಯುವೆನು ನಮ್ಮನರಿದೊಡೆ ಕೌರವ ವೃಜವ. ನೋಡು, ಅವ್ರನ್ನ ಆ ಕೀಚಕರನ್ನು ಕೊಂದು ಹೋಗಿದ್ದೀನಿ, ಆ ಕೊಲ್ತೀನಿ, ಅವನ ಹೆಸರನ್ನು ತೆಗಿತೀನಿ. ಇಷ್ಟ ಅಲ್ಲ, ಆ ವಿರಾಟ ಸಾಮ್ರಾಜ್ಯದ ಎಲ್ಲ ಜನರು ಬಂದು ನನ್ನ ಎದುರಿಗೆ ಬಂದ್ರೆ ಅವರನ್ನ ಹೆಸರಿಲ್ಲಂಗೆ ಮಾಡಿದ್ದೀನಿ. ನಮ್ಮ ನರಿದೊಡೆ ಕೌರವ ವೃಜನ, ಅವರನ್ನ ಕೌರವ ವೃಜ ಅಂದ್ರೆ ಗುಂಪು, ಕೌರವರ ಸೈನ್ಯವನ್ನು ಕೂಡ ನಾಶ ಮಾಡ್ತೀನಿ. ಕುದುವೆನು ಭೀಮ ಕಷ್ಟವನೆಸಗಿದನು ಹಾಯೆಂದರಾದೊಡೆ ಮುಸಡ ನಮರದ್ರಿಯಲ್ಲಿ ದೇವನು ದೇವ ಸಂತತಿಯ. ಈ ರೀತಿಯಾಗಿ ಏನು ಮಾಡಿದ? ಹೋಗಂದ ಗೆಂಡಿಯಿಂದ ಬಗೆ ಅವನ ಪಟ್ಟಿಯನ್ನು ಎತ್ತೀನಿ. ನಸುಮಿಸುಕು ಅಲ್ಪ ಅಲುಗಾಡಿದರೂ ಇಡೀ ಅವರ ಸೈನ್ಯವನ್ನು ನಾಶ ಮಾಡ್ತೀನಿ. ನಮ್ಮ ನರಿಯೊಡದೆ ನಾವು ಅಜ್ಞಾನದಲ್ಲಿ ದೇವಂತಳಿ ಕೌರವರ ಗುಂಪು ನಮ್ಮನ್ನು ಗುರುತಿಸಿದರೂ ಕೂಡ ಕುಸುರಿ ಚೂರು ಚೂರಾಗಿ ಕತ್ತರಿಸಿ ಮುಸುಡಿ ಮುಖಮೋರೆಯನ್ನು ತೆಕ್ಕುವೆನು ಅಂದ್ರೆ ಅವರನ್ನು ಸಣ್ಣ ಜಜ್ಜಿ ಅವರ ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಲಾಸ್ಟ್ ಮಾತಾಡ್ತಾನೆ ಏನಂತ? ಬಸರು ಬಗೆವನು, ಬಸರು ಅಂದ್ರೆ ಹೊಟ್ಟೆ, ಬಸರು ಬಗೆವನು ಕೀಚಕನ ನಸುಮಿಸುಕಿದೊಡೆ ಸ್ವಲ್ಪ ಅದು ಏನಾದರೂ ಅಡುಗಾಡಿದ ವೈರಾಟ ವಂಶದ ಹೆಸರು ತೊಡೆವೇನು. ಆ ತೊಡೆ ಅಂದ್ರೆ ನಾಶ ಮಾಡೋದು, ನಿರ್ನಾಮ ಮಾಡ್ತೀನಿ. ನಮ್ಮ ನರಿದೊಡೆ ಕೌರವ ಭುಜದ ಕುಸುರಿಸುವೆನು. ಅವರನ್ನು ಕುಸುರಿಸಂದ್ರೆ ತಿಕ್ಕಿ ಅವರ ಗುಂಡಗಳನ್ನು ಕತ್ತರಿಸಿ ಅವರ ಮುಖವನ್ನು ತಿಕ್ಕಿ ನಾಶ ಮಾಡ್ತೀನಿ. ಭೀಮ ಕಷ್ಟವನೆಸಗಿದನು ಹಾಯಿ ಎಂದರಾಗಡೆ ಮುಸುಡನ ಮುಖವನ್ನು ಮುಸುಡನ ಮರಾದ್ರಿಯಲ್ಲಿ ದೇವನು ದೇವ ಸಂತತಿಯ ಆ ಇಡೀ ಆ ಧೃತರಾಷ್ಟ್ರನ ಇಡೀ ಸಂತತಿಯನ್ನು ನಾಶ ಮಾಡ್ತೀನಿ ಅಂತ ಹೇಳಿ ಅವಳನ್ನು ಪ್ರೀತಿಯಿಂದ ಅವಳ ಅಂತಃಪುರಕ್ಕೆ ಆ ಸುದೇಶ್ನಿಯ ಸೇವೆಯ ಕಾರ್ಯಕ್ಕೆ ಕಳಿಸಿಬಿಡ್ತಾನೆ.
ಇಲ್ಲಿಗೆ ಈ ಪದ್ಯ ಮುಕ್ತಾಯ.